ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಪ್ರಮುಖ ವಿಡಿಯೋ ಏನಪ್ಪಾ ಅಂತಂದ್ರೆ ಭಾರತ ಸಂವಿಧಾನದಲ್ಲಿ ಕಂಡುಬರುವಂತ ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಮುಂದೆ ಬರುವಂತ ಪರೀಕ್ಷೆಯಲ್ಲಿ ಯಾವ ರೀತಿಯಾಗಿ ಹೇಳಿಕೆ ರೂಪದ ಪ್ರಶ್ನೆಗಳು ಕೇಳ್ತಾರೆ ಅಂತ ನೋಡೋಣ. ಓಕೆ, DPSP ಅಂತ ನಾವು ಕರಿತೀವಿ ನೋಡ್ರಿ. ಸಂವಿಧಾನದ 4ನೇ ಭಾಗದಲ್ಲಿ ಇದು ಕಂಡು ಬರ್ತದ. ಓಕೆ, DPSP ಡೈರೆಕ್ಟರ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿ. ಮೊದಲನೇ ಒಂದು ಹೇಳಿಕೆ ರೂಪದ ಪ್ರಶ್ನೆ ಬಂದಿದೆ ನೋಡಿ. ಈ ರೀತಿಯಾಗಿ ಹೇಳಿಕೆ ರೂಪದ ಪ್ರಶ್ನೆ ಪರೀಕ್ಷೆಯಲ್ಲಿ ಬರುವಂತ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ನೀವು ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದರೆ ಈ ಒಂದು ವಿಡಿಯೋ ನೋಡಿ. ರಿಪೀಟೆಡ್ ಮತ್ತೆ ಏನಾಗುತ್ತೆ ಅಂದ್ರೆ ರಿವೈಸ್ ಆದಂಗ ಆಗುತ್ತಾ. ಜೊತೆಲಿ ಈ ಒಂದು ಕ್ವಶನ್ಗಳಿಗೆ ನೀವು ಆನ್ಸರ್ ಮಾಡಿದಾದಲ್ಲಿ ನಿಮಗೆ ಈ ಒಂದು ಚಾಪ್ಟರ್ ಏನಪ್ಪಾ ಅಂತಂದ್ರೆ ಪರ್ಫೆಕ್ಟ್ ಆಗಿದ್ರಿ ಅಂತ ಅರ್ಥ. ಓಕೆ, ಮೊದಲನೇ ಒಂದು ಪ್ರಶ್ನೆ ಬಂದಿದೆ ನೋಡಿ. ರಾಜ್ಯ ನಿರ್ದೇಶಕ ತತ್ವಗಳ ಉಗಮದ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಒಂದು ಪ್ರಶ್ನೆ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ, ಇವುಗಳನ್ನು ಸಂವಿಧಾನದ 4ನೇ ಭಾಗದಲ್ಲಿ ವಿವರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದೇನಪ್ಪಾ ಅಂತಂದ್ರೆ ಸರಿಯಾಗಿದೆ ನೋಡಿ. 4ನೇ ಭಾಗದಲ್ಲಿ ಏನಪ್ಪಾ ಅಂತಂದ್ರೆ DPSPಗಳು ಕಂಡು ಬರ್ತಾರೆ, ರಾಜ್ಯ ನಿರ್ದೇಶಕ ತತ್ವಗಳು. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಈ ತತ್ವಗಳನ್ನು ಅಮೆರಿಕ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ? ಅಮೆರಿಕ ಸಂವಿಧಾನದ ಒಂದು ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ ನೋಡಿ. ಓಕೆ, ಯಾಕಪ್ಪ ಅಂತಂದ್ರೆ ಐರ್ಲೆಂಡ್ ದೇಶದ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗ್ತದ. ಇಲ್ಲಿ ಒಂದು ಸರಿ, ಎರಡು ಸರಿ, ಎರಡು ಸರಿ, ಎರಡು ತಪ್ಪಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಕೇವಲ ಒಂದು ಮಾತ್ರ ಸರಿ ಆಗ್ತದ ನೋಡ್ರಿ. ಈ ರೀತಿಯಾಗಿ ನಾವು ಪ್ರಶ್ನೆಗಳು ತೆಂದಿದ್ವಿ ನೋಡಿ ಸ್ನೇಹಿತರೆ. ಮಿಸ್ ಮಾಡಕ್ ಹೋಗ್ಬೇಡ್ರಿ, ಕೊನೆವರೆಗೂ ನೋಡಿ. ಇನ್ನು ಬಿಟ್ಟ ಸ್ಥಳ ಅಂದ್ರೆ ಹೊಂದಿಸಿ ಬೇರೆ ಪ್ರಶ್ನೆಗಳಿದ್ದಾವೆ, ಓಲ್ಡ್ ಕ್ವಶನ್ಗಳು ಕೂಡ ಇದ್ದಾವೆ. ಓಕೆ, ಕೇವಲ ಒಂದು ಮಾತ್ರ ಈ ಒಂದು ಪ್ರಶ್ನೆಗೆ ಸರಿಯಾಗಿತ್ತು ನೋಡ್ರಿ. ಸಂವಿಧಾನದ 4ನೇ ಭಾಗದಲ್ಲಿ ಇವು ಕಂಡು ಬರ್ತವ. ಈ ಒಂದು ವಿಧಿಗಳು ಏನಪ್ಪಾ ಅಂತಂದ್ರೆ 36ರಿಂದ 51ನೇ ವಿಧಿವರೆಗೂ ಇವುಗಳು ಕಂಡು ಬರ್ತಾವ, ರಾಜ್ಯ ನಿರ್ದೇಶಕ ತತ್ವಗಳು. ಆದ್ರೆ ಇವುಗಳನ್ನು ಐರ್ಲೆಂಡ್ ದೇಶದಿಂದ ಎರವಲು ಪಡೆಯಲಾಗಿದೆ ನೋಡ್ರಿ. ಇಲ್ಲಿ ಏನಂತ ಕೊಟ್ಟಿದ್ರು? ಅಮೆರಿಕ ದೇಶದಿಂದ ಅಂತ ಕೊಟ್ಟಿದ್ರು, ಅದು ತಪ್ಪಾಗಿತ್ತು. ಅದಕ್ಕೆ ಇವುಗಳನ್ನು ಐರಿಷ್ ಅಂದ್ರೆ ದೇಶದಿಂದ ಎರವಲು ಪಡೆಯಲಾಗಿದೆ. ನೆಕ್ಸ್ಟ್, ನ್ಯಾಯಿಕ ಸ್ವರೂಪ ಬಗ್ಗೆ ಕೊಟ್ಟಿದ್ದಾರೆ DPSPಗಳು. ಮೊದಲನೇ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಇವು ಮೂಲಭೂತ ಹಕ್ಕುಗಳಂತೆ ಇವುಗಳನ್ನು ನ್ಯಾಯಾಲಯದ ಮೂಲಕ ಜಾರಿಗೊಳಿಸಬಹುದು ಅಂತ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆದಂತ ಸಂದರ್ಭದಲ್ಲಿ ನಾವು ನ್ಯಾಯಾಧೀಶರ ಒಂದು ನ್ಯಾಯಾಲಯಕ್ಕೆ, ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಹೋಗ್ತೀವೋ, ಅದೇ ರೀತಿಯಾಗಿ DPSPಗಳಿಗೆ ಸಂಬಂಧಿಸಿದಂತೆ ಏನಾದ್ರೂ ನ್ಯಾಯಾಲಯದ ಮೂಲಕ ಜಾರಿಗೊಳಿಸಬಹುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದು ಹೇಳಿಕೆ ಏನಪ್ಪಾ ಅಂತಂದ್ರೆ ತಪ್ಪಾಗಿದೆ. ಒಂದನೇ ಹೇಳಿಕೆ, ಮೊದಲನೇ ಹೇಳಿಕೆ ಏನಾಗಿದೆ? ತಪ್ಪಾಗಿದೆ. ಇವು ಏನಪ್ಪಾ ಅಂತಂದ್ರೆ ನಾವು ಸುಪ್ರೀಂ ಕೋರ್ಟ್ ಆಗಿರ್ಲಿ, ಹೈಕೋರ್ಟ್ ಆಗಿರ್ಲಿ, ಅವುಗಳ ಮೂಲಕ ಏನಪ್ಪಾ ಅಂತಂದ್ರೆ ಮೂಲಭೂತ ಕರ್ತವ್ಯಗಳ ತರ ರಾಜ್ಯ ನಿರ್ದೇಶಕ ತತ್ವಗಳನ್ನು ಜಾರಿಗೊಳಿಸಲು ಆಗೋದಿಲ್ಲ. ಎರಡನೇ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. 37ನೇ ವಿಧಿಯು ಇವುಗಳು ನ್ಯಾಯ ರಕ್ಷಿತವಲ್ಲ ಎಂದು ಸ್ಪಷ್ಟಪಡಿಸುತ್ತವೆ. ಎಷ್ಟನೇ ವಿಧಿ? 37ನೇ ವಿಧಿ ಏನ್ ಹೇಳ್ತಪ್ಪ ಅಂತಂದ್ರ ರಾಜ್ಯ ನಿರ್ದೇಶಕ ತತ್ವಗಳು ನ್ಯಾಯ ರಕ್ಷಿತವಲ್ಲ ಎಂದು ಸ್ಪಷ್ಟಪಡಿಸುತ್ತದೆ. ಇದು ಏನಪ್ಪಾ ಅಂತಂದ್ರೆ ಸರಿಯಾಗಿದೆ ನೋಡಿ. ಇಲ್ಲಿ ಒಂದು ಸರಿ, ಎರಡು ಸರಿ, ಎರಡು ಸರಿ, ಎರಡು ತಪ್ಪಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ ಕೇವಲ 2 ಮಾತ್ರ ಸರಿಯಾಗಿದೆ. ಓಕೆ, ಉತ್ತರ ಬಿ ಆಗಿತ್ತು ನೋಡ್ರಿ. 37ನೇ ವಿಧಿ ಪ್ರಕಾರ ನಿರ್ದೇಶಕ ತತ್ವಗಳು ನ್ಯಾಯಾಲಯದಿಂದ ಜಾರಿಗೊಳಿಸಲು ಯೋಗ್ಯವಿಲ್ಲ ಎಂದು ಹೇಳುತ್ತದೆ. ನಾನ್ ಜಸ್ಟಿಸೇಬಲ್. ಇವುಗಳನ್ನು ಜಾರಿಗೊಳಿಸದಿದ್ದರೆ ಸರ್ಕಾರದ ವಿರುದ್ಧ ಕೋರ್ಟ್ಗೆ ಹೋಗುವಂತಿಲ್ಲ ಕೂಡ ಎಂದು 37ನೇ ವಿಧಿ ಹೇಳುತ್ತದೆ. ಇವುಗಳ ರಾಜ್ಯ ನಿರ್ದೇಶಕ ತತ್ವಕ್ಕೆ ಸಂಬಂಧಿಸಿದಂತೆ ಏನಾದರೂ ಜಾರಿಗೆ ಮಾಡ್ಲಿಲ್ಲಪ್ಪ ಅಂತಂದ್ರೆ ಯಾವುದೇ ರೀತಿಯಾದಂತ ಕೋರ್ಟ್ಗೆ ಹೋಗುವಂತೆ ಇಲ್ಲ ಅಂತ ಹೇಳುತ್ತದೆ ನೋಡ್ರಿ. ನೆಕ್ಸ್ಟ್, DPSPಗಳ ವರ್ಗೀಕರಣ ಕುರಿತು ಹೇಳಿಕೆ ಪ್ರಶ್ನೆ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ, ಸಂವಿಧಾನವು ಅಧಿಕೃತವಾಗಿ ಇವುಗಳನ್ನು ಸಮಾಜವಾದಿ, ಗಾಂಧಿಯನ್, ಉದಾರವಾದಿ ಎಂದು ವಿಂಗಡಣೆ ಮಾಡಿದಿವೆ ಅಂತ ಕೊಟ್ಟಿದ್ದಾರೆ, ವಿಂಗಡಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಒಂದನೇ ಹೇಳಿಕೆ ತಪ್ಪಾಗಿದೆ ನೋಡಿ. ಇವುಗಳನ್ನು ರಾಜ್ಯ ನಿರ್ದೇಶಕ ತತ್ವಗಳನ್ನು ಯಾವುದೇ ರೀತಿಯಾಗಿ ಸಮಾಜವಾದಿ, ಗಾಂಧಿವಾದಿ, ಅದೇ ರೀತಿ ಉದಾರವಾದಿ ಎಂದು ವಿಂಗಡಣೆ ಮಾಡಿಲ್ಲ. ಇಲ್ಲಿ ವಿಂಗಡಣೆ ಮಾಡಿದ್ದಾರೆ ಅಂತ ಕೊಟ್ಟಿದ್ರು, ಇದು ತಪ್ಪಾಗಿದೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ. ಇವುಗಳನ್ನು ವಿಷಯ ವಸ್ತುವಿನ ಆಧಾರದ ಮೇಲೆ ತಜ್ಞರು ಏನ್ ಮಾಡಿದ್ದಾರೆ ಅಂದ್ರೆ 3 ಗುಂಪುಗಳಾಗಿ ವರ್ಗೀಕರಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇದೇನಪ್ಪಾ ಅಂತಂದ್ರೆ ಸರಿಯಾಗಿದೆ. ಈ ಒಂದು ತಜ್ಞರು ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಒಂದು ಸರಿಯಾದ ರೀತಿಯಲ್ಲಿ ಆಧಾರ ಮಾಡಲು, ಯಾವ್ಯಾವ ಅಂತ ವಿಷಯಗಳನ್ನು ಪಡೆಯಲು ಇವುಗಳು ಏನ್ ಮಾಡ್ತಾರೆ ಅಂದ್ರೆ 3 ಗುಂಪುಗಳಾಗಿ ಸ್ವಲ್ಪ ವರ್ಗೀಕರಣ ಮಾಡ್ತಾರ. ಆದ್ರೆ ವಿಂಗಡಣೆ ಮಾಡೋದಿಲ್ಲ. ಈ ರೀತಿಯಾಗಿ ಸಮಾಜವಾದಿ, ಗಾಂಧಿಯನ್, ಉದಾರವಾದಿ ಅಂತ ವಿಂಗಡಣೆ ಮಾಡಲ್ಲ. ಆದ್ರೆ ಈ ಒಂದು ಗುಂಪುಗಳಾಗಿ ಮಾಡ್ತಾರೆ ನೋಡ್ರಿ. ಓಕೆ, ಇಲ್ಲಿ 2 ಮಾತ್ರ ಸರಿಯಾಗಿದೆ ನೋಡಿ. ಒಂದು ತಪ್ಪಾಗಿದೆ, ಕೇವಲ 2 ಮಾತ್ರ
ಸರಿಯಾಗಿದೆ. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ. ಭಾರತ ಸಂವಿಧಾನವು ಡಿಪಿಎಸ್ಪಿಗಳ ಒಂದು ಅಧಿಕೃತವಾಗಿ ಯಾವುದೇ ಒಂದು ಗುಂಪುಗಳನ್ನು ವಿಂಗಡಿಸಿಲ್ಲ ಎಂಬುದು ತಪ್ಪಾಗಿತ್ತು ನೋಡ್ರಿ. ಒಂದು ಹೇಳಿಕೆ ಅವುಗಳನ್ನು ಒಳ ತಿರುವಿನ ಒಂದು ಆಧಾರದ ಮೇಲೆ ಅಧ್ಯಯನ ಮಾಡುವ ಸಲುವಾಗಿ ಅನುಕೂಲಕ್ಕಾಗಿ 3 ವಿಧಗಳಾಗಿ ವಿಂಗಡಣೆ ಮಾಡ್ತಾರ. ನೆಕ್ಸ್ಟ್ 4ನೇ ವಿಧಿಯ ಒಂದು ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. 4ನೇ ವಿಧಿ ಅಂದ್ರೆ ಈ ಒಂದು ರಾಜ್ಯ ನಿರ್ದೇಶ ತತ್ವಗಳಲ್ಲಿ ಕಂಡು ಬರುವಂತ ವಿಧಿಗಳು ಏನಿದಾವೆ 36ರಿಂದ 51ರವರೆಗೆ ವಿಧಿಗಳ ಬಗ್ಗೆ ನಿಮ್ಗೆ ಗೊತ್ತಿರ್ಬೇಕಾಗತ್ತ ನೋಡ್ರಿ, ಕೇಳ್ತಾರ. ಓಕೆ, ಇಲ್ಲಿ 4ನೇ ವಿಧಿ ಬಗ್ಗೆ ಏನಂತ ಕೊಟ್ಟಿದ್ರು, 4ನೇ ವಿಧಿ ಅಂತ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮೊದಲನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದು ಗ್ರಾಮ ಪಂಚಾಯತಿಗಳ ಸಂಘಟನೆಯ ಒಂದು ಬಗ್ಗೆ ತಿಳಿಸುವಂತ ವಿಧಿ ಆಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಎಷ್ಟನೇದು 4ನೇ ವಿಧಿ. 4ನೇ ವಿಧಿ ಗ್ರಾಮ ಪಂಚಾಯತಿಗಳ ಸಂಘಟನೆ ಬಗ್ಗೆ ತಿಳಿಸ್ತದ. ಓಕೆ, ಇದು ಸರಿ ಉತ್ತರ. 1ನೇದು ಹೇಳಿಕೆ ಸರಿ. 2ನೇದು ನೋಡೋಣ. ಇದು ಒಂದು ಗಾಂಧಿವಾದಿ ತತ್ವಕ್ಕೆ ಉದಾಹರಣೆಯಾಗಿದೆ ಅಂತ ಕೊಟ್ಟಿದ್ದಾರೆ. ಗಾಂಧಿಯನ್ ಪ್ರಿನ್ಸಿಪಲ್, ಇದು ಕೂಡ ಸರಿಯಾಗಿದೆ ನೋಡಿ. ಓಕೆ, 1 ಮತ್ತು 2 ಹೇಳಿಕೆಗಳು ಸರಿಗೆ. 1 ಮಾತ್ರ ಸರಿ, ಕೇವಲ 2 ಮಾತ್ರ ಸರಿ ಮತ್ತು 1, 2 ಸರಿ, 2 ತಪ್ಪನ್ನು ಕೊಟ್ಟಿದ್ದಾರೆ. ಇಲ್ಲಿ 1 ಮತ್ತು 2 ಹೇಳಿಕೆಗಳು ಏನಪ್ಪಾ ಅಂತಂದ್ರೆ ಸರಿಯಾಗಿವೆ. ಓಕೆ, 4ನೇ ವಿಧಿ ಏನ್ ಹೇಳ್ತಪ್ಪ ಅಂತಂದ್ರೆ ಗ್ರಾಮ ಪಂಚಾಯತಿಗಳ ಒಂದು ಸಂಘಟಿಸಲು ತಿಳಿಸ್ತದ. ಅಂದ್ರೆ ಅವುಗಳಿಗೆ ಸ್ವಯಂ ಆಡಳಿತ ಅಧಿಕಾರ ನೀಡಲು ರಾಜ್ಯಕ್ಕೆ ಸೂಚನೆ ನೀಡುತ್ತದೆ. ಇದು ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಒಂದು ಕನಸಾಗಿದೆ ಅಂತ ಹೇಳಿರ್ಬೋದು. ನೆಕ್ಸ್ಟ್ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಕೇಳಿದ್ದಾರೆ. ಇದು ನೋಡ್ರಿ ಪ್ರಚಲಿತದಲ್ಲಿರುವಂತ ಒಂದು ಆರ್ಟಿಕಲ್ ಅಂತ ಹೇಳ್ತೀವಿ. 44ನೇ ಆರ್ಟಿಕಲ್. ಮೊದಲನೇ ಹೇಳಿಕೆ ಕೊಟ್ಟಿದ್ದಾರೆ. 44ನೇ ವಿಧಿಯು ದೇಶದಾದ್ಯಂತ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಲು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ, UCC ಅಂತ ನಾವು ಕರಿತೀವಿ ನೋಡ್ರಿ. ಹಾಗಾದ್ರೆ UCC ನ ಒಂದು ಫುಲ್ ಫಾರ್ಮ್ ಏನಂತ ತಿಳಿಸ್ರಿ. 44ನೇ ವಿಧಿಯು ದೇಶದಾದ್ಯಂತ ಏಕರೂಪ ನಾಗರಿಕ ಸಂಹಿತೆಯ ಬಗ್ಗೆ ಜಾರಿಗೆ ತರಲು ಸೂಚಿಸುತ್ತದೆ ಎಂಬುದು ಏನಪ್ಪಾ ಅಂತಂದ್ರೆ ಇದು ಸರಿಯಾಗಿದೆ ನೋಡಿ. 1ನೇ ಹೇಳಿಕೆ ಸರಿ. ಪ್ರಸ್ತುತ ಗೋವಾ ರಾಜ್ಯದಲ್ಲಿ ಮಾತ್ರ ಏಕರೂಪ ನಾಗರಿಕ ಸಂಹಿತೆ ಜಾರಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ ಸರಿಯಾಗಿದೆ ನೋಡಿ. ಜೊತೆಗೆ ಇತ್ತೀಚೆಗೆ ಉತ್ತರಾಖಂಡ ಆಗಿರಬಹುದು, ಇದೇನಪ್ಪಾ ಅಂತಂದ್ರೆ ಇದು ಜಾರಿ ಮಾಡಲು ನೋಡ್ತಾ ಇದೆ. ಓಕೆ, ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ 1 ಮತ್ತು 2 ಹೇಳಿಕೆಗಳು ಸರಿಯಾಗಿವೆ ನೋಡಿ. ಅಂದ್ರೆ ಇಲ್ಲಿ ಆಪ್ಷನ್ ಸಿ ನಲ್ಲಿ ಇದೆ ನೋಡಿ. ಮತ್ತು 1 ಮತ್ತು 2 ಹೇಳಿಕೆಗಳು ಸರಿ. 44ನೇ ವಿಧಿಯು ಎಲ್ಲ ಧರ್ಮಗಳಿಗೂ ಅನ್ವಯವಾಗುವಂತ ಸಾಮಾನ್ಯ ಕೌಟುಂಬಿಕ ಕಾನೂನು ಸೂಚನೆ ನೀಡುತ್ತದೆ. ಭಾರತದಲ್ಲಿ ಪೋರ್ಚುಗೀಸರ ಒಂದು ಕಾಲದಲ್ಲಿ ಸಿವಿಲ್ ಕೋಡ್ ಹೊಂದಿರುವಂತ ಗೋವಾ ಮಾತ್ರ ಏನಪ್ಪಾ ಅಂತಂದ್ರೆ ಇದನ್ನು ಪಾಲಿಸುತ್ತಿರುವಂತ ರಾಜ್ಯವಾಗಿದೆ ನೋಡಿ. ಪೋರ್ಚುಗೀಸರು ಎಲ್ಲಿ ಕಂಡು ಬರ್ತಿದ್ರು? ಗೋವಾದಲ್ಲಿ ಇರ್ತಾರ. ನೆಕ್ಸ್ಟ್ ಸಂವಿಧಾನದ ತಿದ್ದುಪಡಿಗಳ ಬಗ್ಗೆ ಕೊಟ್ಟಿದ್ದಾರೆ. ಪ್ರಮುಖ ತಿದ್ದುಪಡಿಗಳ ಬಗ್ಗೆ ಪ್ರಶ್ನೆ ಬರುವಂತ ಸಾಧ್ಯತೆ ಇರ್ತದೆ. ತಿದ್ದುಪಡಿಗಳ ಬಗ್ಗೆ ಕೂಡ ಓದ್ಕೊಳ್ಬೇಕು. ಮೊದಲನೇ ಒಂದು ಹೇಳಿಕೆ 42ನೇ ತಿದ್ದುಪಡಿಯು ಉಚಿತ ಕಾನೂನು ನೆರವು ವಿಧಿಯನ್ನು ಸೂಚಿಸುತ್ತದೆ. 39A ವಿಧಿಯನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. 42ನೇ ತಿದ್ದುಪಡಿ. ಓಕೆ, ಮತ್ತು 42ನೇ ತಿದ್ದುಪಡಿ 1976ರಲ್ಲಿ ಮಾಡ್ತಾರ. ಉಚಿತ ಕಾನೂನು ನೆರವು ನೀಡಲು 39A ವಿಧಿಯನ್ನು ಸೇರಿಸುತ್ತೆ ಅಂತ ಕೊಟ್ಟಿದ್ದಾರೆ. ಇದೇನು ಹೇಳಕ್ಕೆ ಏನಪ್ಪಾ ಅಂತಂದ್ರೆ ಇದು ಸರಿಯಾಗಿದೆ ನೋಡಿ. ಓಕೆ, ಇದೇನಿದೆ ಮೊದಲನೇ ಹೇಳಿಕೆ ಸರಿಯಾಗಿದೆ. 2ನೇ ಒಂದು ಹೇಳಿಕೆ ಬರುತ್ತೆ ನೋಡ್ರಿ. 44ನೇ ತಿದ್ದುಪಡಿಯ ಒಂದು ಪರಿಸರ ಸಂರಕ್ಷಣೆಯ ವಿಧಿಯನ್ನು ಸೇರಿಸುತ್ತೆ ಅಂತ ಕೊಟ್ಟಿದ್ದಾರೆ. 44ನೇ ತಿದ್ದುಪಡಿ ಏನಪ್ಪಾ ಅಂತಂದ್ರೆ ಪರಿಸರ ಸಂರಕ್ಷಣೆ ವಿಧಿಯನ್ನು ಸೇರ್ಪಡೆ 48A ವಿಧಿಯನ್ನು ಸೇರ್ಪಡೆ ಮಾಡಿತ್ತು ಅಂತ ಕೊಟ್ಟಿದ್ದಾರೆ. ಇದು ಹೇಳಿಕೆ ಏನಪ್ಪಾ ಅಂತಂದ್ರೆ ತಪ್ಪಾಗಿದೆ. ಇದು 44ನೇ ಒಂದು ತಿದ್ದುಪಡಿ ಮಾಡೋದಿಲ್ಲ, ಬದಲಾಗಿ 42ನೇ ತಿದ್ದುಪಡಿನೇ ಏನ್ ಮಾಡ್ತದ ಅಂದ್ರೆ ಈ ಒಂದು ಪರಿಸರ ಸಂರಕ್ಷಣೆ ವಿಧಿಯನ್ನು ಸೇರ್ಪಡೆ ಮಾಡ್ತದೆ 48A. ಓಕೆ, ಇಲ್ಲಿ 44ನೇ ತಿದ್ದುಪಡಿ ಅಂತ ಕೊಟ್ಟಿದ್ರು, ಅದಕ್ಕೆ 2ನೇ ಹೇಳಿಕೆ ತಪ್ಪಾಗಿದೆ. ಕೇವಲ 1 ಮಾತ್ರ ಸರಿ ಇದೆ ನೋಡ್ರಿ. ಓಕೆ, ಆಪ್ಷನ್ ಸಿ ನಲ್ಲಿದೆ ನೋಡಿ, ಕೇವಲ 1 ಮಾತ್ರ ಸರಿ. 42ನೇ ತಿದ್ದುಪಡಿ ಮೂಲಕ 39A, 43A ಮತ್ತು 48A ಅಂದ್ರೆ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದೆ 48A. ಈ ಒಂದು ವಿಧಿಗಳನ್ನು ಏನ್ ಮಾಡ್ತಾರೆ ಅಂದ್ರೆ ಸೇರ್ಪಡೆ ಮಾಡಲಾಗುತ್ತೆ. 1976ರಲ್ಲಿ 42ನೇ ತಿದ್ದುಪಡಿ ಮಾಡಿ ಈ 3 ಒಂದು ಏನ್ ವಿಧಿಗಳಿದಾವೆ ಈ ವಿಧಿಗಳನ್ನು ಸೇರ್ಪಡೆ ಮಾಡಲಾಗುತ್ತದೆ. ಅದೇ ರೀತಿಯಾಗಿ ಯಾವ್ದರಿಂದ 48A ಏನಪ್ಪಾ ಅಂತಂದ್ರೆ 42ನೇ ತಿದ್ದುಪಡಿಯಿಂದ ಸೇರ್ಪಡೆ ಆಗ್ತದ. ಇಲ್ಲಿ 44ನೇ ತಿದ್ದುಪಡಿಯಿಂದ ಸೇರ್ಪಡೆ ಆಗ್ತದ ಅಂತ ಕೊಟ್ಟಿದ್ರು, ಅದಕ್ಕಾಗಿ 2ನೇ ಹೇಳಿಕೆ ತಪ್ಪಾಗ್ಯದ. ನೆಕ್ಸ್ಟ್ 45ನೇ ವಿಧಿಯ ಒಂದು ಕುರಿತು ಹೇಳಿಕೆ ರೂಪದ ಪ್ರಶ್ನೆಗಳು. 45ನೇ ವಿಧಿ ಮೊದಲೇ ಒಂದು ಹೇಳಿಕೆ. ಮೂಲತಃ ಇದು 14 ವರ್ಷದವರೆಗಿನ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣದ ಬಗ್ಗೆ ತಿಳಿಸುತ್ತೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. 2ನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. 86ನೇ ತಿದ್ದುಪಡಿಯು 2002ರಲ್ಲಿ ಇದರ ಒಂದು ವಿಷಯ ವಸ್ತುಗಳನ್ನು 6 ವರ್ಷದೊಳಗಿನ ಮಕ್ಕಳಿಗೆ ಬಾಲ್ಯದ ಆರೈಕೆ ಎಂದು
ಬದಲಾವಣೆ ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿ ಇದೆ. ಈಗ ಒಂದು ಸರಿ ಇದೆ, ಎರಡು ಸರಿ ಇದೆ, ಒಂದೆರಡು ಸರಿ ಎರಡು ತಪ್ಪಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋಣ ಸೀದಾ. ಉತ್ತರ ನೋಡೋದಾದ್ರೆ ಆಪ್ಷನ್ ಸಿ ನೋಡಿ, 1 ಮತ್ತು 2 ಹೇಳಿಕೆಗಳು ಏನಪ್ಪಾ ಅಂತಂದ್ರೆ ಈ ಒಂದು ಉತ್ತರಕ್ಕೆ ಸರಿಯಾಗಿದೆ. 86ನೇ ತಿದ್ದುಪಡಿ ಮಾಡುವ ಮೂಲಕ ಒಂದು ಶಿಕ್ಷಣವನ್ನು ಮೂಲಭೂತ ಹಕ್ಕಾಗಿ 21A ಒಂದು ವಿಧಿನಲ್ಲಿ ಸೇರ್ಪಡೆ ಮಾಡಲಾಗುತ್ತದೆ. ಅದರಲ್ಲಿ 45ನೇ ವಿಧಿಯಲ್ಲಿದ್ದ 14 ವರ್ಷದ ಒಂದು ಮಕ್ಕಳಿಗೆ ಶಿಕ್ಷಣ ಎಂಬ ಒಂದು ಪದವನ್ನು 6 ವರ್ಷದೊಳಗಿನ ಮಕ್ಕಳ ಒಂದು ಆರೈಕೆ ಎಂದು ತಿದ್ದುಪಡಿ ಮಾಡಲಾಗುತ್ತದೆ. 45ನೇ ಒಂದು ವಿಧಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ 14 ವರ್ಷದ ಒಂದು ಶಿಕ್ಷಣ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಪದವನ್ನು ತೆಗೆದು ಅಲ್ಲಿ 6 ವರ್ಷದೊಳಗಿನ ಮಕ್ಕಳ ಒಂದು ಆರೈಕೆ ಎಂದು ತಿದ್ದುಪಡಿ ಮಾಡ್ತಾರ. ನೆಕ್ಸ್ಟ್ 50ನೇ ವಿಧಿಯ ಒಂದು ಬಗ್ಗೆ ಕುರಿತು ಹೇಳಿಕೆ ಪ್ರಶ್ನೆ. ಮೊದಲೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, ಇದು ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವಂತ ಬಗ್ಗೆ ತಿಳಿಸುತ್ತದೆ. 50ನೇ ವಿಧಿ ತಿಳಿಸ್ತದ ಅಂತ ನೋಡ್ರಿ, ಕಾರ್ಯಾಂಗದಿಂದ ನ್ಯಾಯಾಂಗಕ್ಕೆ ತಿಳಿಸ್ತದ ಅಂತ ಕೊಟ್ಟಿದ್ದಾರೆ. ಇದೇನಪ್ಪಾ ಅಂತಂದ್ರೆ ಇದು ಸರಿಯಾಗಿದೆ. ಓಕೆ, 1ನೇ ಹೇಳಿಕೆ ಸರಿಯಾಗಿದೆ. 2ನೇ ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, ಇದು ಒಂದು ಸಮಾಜವಾದಿ ತತ್ವ ಅಂತ ಕೊಟ್ಟಿದ್ದಾರೆ. ಇದು ತಪ್ಪಾಗಿದೆ. ಓಕೆ, ಇದು ಸಮಾಜವಾದಿ ತತ್ವ ಅಲ್ಲ. ಇಲ್ಲಿ ಹೇಳಿಕೆ ಒಂದು ಮಾತ್ರ ಸರಿ ನೋಡಿ. 1 ಸರಿ, 2 ಸರಿ, 1-2 ಸರಿ, 2 ತಪ್ಪು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇವಲ 1 ಮಾತ್ರ ಇದಕ್ಕೆ ಸರಿಯಾಗಿದೆ ನೋಡ್ರಿ. ಓಕೆ, ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವಂತ ವಿಧಿ ಯಾವ್ದಪ್ಪ ಅಂತಂದ್ರೆ ಅದು 50ನೇ ವಿಧಿ ಆಗಿರ್ತದ. ಈ ಪ್ರಶ್ನೆ ಡೈರೆಕ್ಟ್ ಪ್ರಶ್ನೆ ಆಗ್ತದ. ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವಂತ ವಿಧಿ ಯಾವ್ದಂದ್ರೆ 50ನೇ ವಿಧಿ ಆಗಿರ್ತದ. ಇಲ್ಲಿ ಏನಪ್ಪಾ ಅಂತಂದ್ರೆ ಇದು ಉದಾರವಾದಿ ಭೌತಿಕ ಒಂದು ತತ್ವಗಳ ಗುಂಪಿಗೆ ಸೇರ್ಪಡೆ ಆಗಿದೆ ಅಂತ ಹೇಳ್ಬೋದು. ಅಲ್ಲಿ ಏನಂತ ಕೊಟ್ಟಿದ್ರು, ಇದು ಒಂದು ಸಮಾಜವಾದಿ ತತ್ವ ಅಂತ ಕೊಟ್ಟಿದ್ರು. ಆದ್ರೆ ಅದು ಏನಪ್ಪಾ ಅಂತಂದ್ರೆ ಅದು ಉದಾರವಾದಿ ತತ್ವ ಆಗಿದೆ. ಉದಾರವಾದಿ ತತ್ವ ಅಂತಾನೆ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸಹಕಾರಿ ಸಂಘಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡಿ, ಕೋಆಪರೇಟಿವ್ ಸೊಸೈಟೀಸ್. ಇವುಗಳ ಮೇಲೆ ಪ್ರಶ್ನೆ ಆಗುವಂತ ಚಾನ್ಸ್ ಇರ್ತದೆ. ಸಹಕಾರಿ ಸಂಘಗಳ ಮೇಲೆ ಕೇಳಿದ್ದಾರೆ. ಮೊದಲೇ ಒಂದು ಹೇಳಿಕೆ, ಇದನ್ನು 97ನೇ ಒಂದು ಸಂವಿಧಾನ ತಿದ್ದುಪಡಿ 2011ರಲ್ಲಿ ಮಾಡ್ತಾರ. ಇದರ ಮೂಲಕ DPSP ಸೇರ್ಪಡೆ ಮಾಡಲಾಯ್ತು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದೇನಾಗಿದೆ ಅಂದ್ರೆ ಸರಿಯಾಗಿದೆ. ಓಕೆ, 1ನೇದು ಹೇಳಿಕೆ ಸರಿಯಾಗಿದೆ. 97ನೇ ಒಂದು ತಿದ್ದುಪಡಿ ಮಾಡಿ 2011ರಲ್ಲಿ DPSP ಸೇರ್ಪಡೆ ಮಾಡ್ತಾರೆ. ಇದು ಸಹಕಾರಿ ಸಂಘಗಳ ಉತ್ತೇಜನವನ್ನು 43B ವಿಧಿಯಲ್ಲಿ ಅಳವಡಿಸಲಾಗಿದೆ ಅಂತ ಹೇಳ್ತೀವಿ. ಇದು ಕೂಡ ಸರಿಯಾಗಿದೆ ನೋಡ್ರಿ. ಆಪ್ಷನ್ಸ್ ಆಪ್ಷನ್ ಸಿ 1 ಮತ್ತು 2 ಹೇಳಿಕೆಗಳು ಏನಪ್ಪಾ ಅಂತಂದ್ರೆ ಸರಿಯಾಗಿವೆ. 97ನೇ ತಿದ್ದುಪಡಿಯು ಸಹಕಾರಿ ಸಂಘಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ನೀಡುತ್ತದೆ. DPSPಯಲ್ಲಿ 43ನೇ ಒಂದು B ವಿಧಿಯನ್ನು ಸೇರ್ಪಡೆ ಮಾಡಿಗೆಸಿಂದ ಸಹಕಾರಿ ಸಂಘಗಳ ಸ್ವಯಂ ಪ್ರೇರಿತ ರಚನೆಯನ್ನು ಉತ್ತೇಜಿಸಲು ರಾಜ್ಯಕ್ಕೆ ಸೂಚನೆ ನೀಡಲಾಗುತ್ತದೆ ಅಂತ ಹೇಳ್ತೀವಿ. 43B ಏನಪ್ಪಾ ಅಂತಂದ್ರೆ ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದಂತ ವಿಧಿಯಾಗಿದೆ ನೋಡಿ. ನೆಕ್ಸ್ಟ್ DPSPಗಳ ಒಂದು ಪ್ರಮುಖ ಉದ್ದೇಶವೇನಂತ ಕೊಟ್ಟಿದ್ದಾರೆ ಇಲ್ಲಿ. ಮೊದಲ ಒಂದು ಹೇಳಿಕೆ, ಇವುಗಳ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಪೊಲೀಸ್ ರಾಜ್ಯವನ್ನು ಸ್ಥಾಪಿಸುವುದು ಅಂತ ಕೊಟ್ಟಿದ್ದಾರೆ. 2ನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಇವುಗಳು ಆರ್ಥಿಕ ಮತ್ತು ಸಾಮಾಜಿಕ ಪ್ರಭುತ್ವವನ್ನು ಸ್ಥಾಪಿಸಲು ಶ್ರಮಿಸುತ್ತವೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕೇವಲ 1 ಸರಿ, ಕೇವಲ 2 ಸರಿ ಮತ್ತು 1-2 ಸರಿ 2 ತಪ್ಪು ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ನೀವು ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕು. ಯಾಕಂದ್ರೆ ನಿಮಗ್ ಕೂಡ ಒಂದು ಪ್ರಶ್ನೆ ಕೊಡ್ಬೇಕಲ್ಲ, ಅದಕ್ಕಾಗಿ ಕ್ವಶನ್ ನಂಬರ್ 1 ಅಂತ ಹಾಕಿ ಈ ಒಂದು ಪ್ರಶ್ನೆ ಉತ್ತರವನ್ನು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ, ಮೂಲಭೂತ ಹಕ್ಕುಗಳು ಮತ್ತು DPSPಗಳ ಒಂದು ನಡುವಿನ ವ್ಯತ್ಯಾಸದ ಬಗ್ಗೆ ಹೇಳಿಕೆ ರೂಪದ ಪ್ರಶ್ನೆ ಬಂದಿದೆ. ಮೊದಲನೇ ಒಂದು ಹೇಳಿಕೆ, ಮೂಲಭೂತ ಹಕ್ಕುಗಳು ರಾಜ್ಯದ ಮೇಲಿನ ನಕಾರಾತ್ಮಕ ನಿರ್ಬಂಧಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ ನೋಡಿ. 2ನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ, DPSPಗಳು ರಾಜ್ಯಕ್ಕೆ ನೀಡಲಾದಂತ ಒಂದು ಸಕಾರಾತ್ಮಕ ಒಂದು ಸೂಚಕಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಇದು ಕೂಡ ಸರಿಯಾಗಿದೆ ನೋಡಿ. ಓಕೆ, ಇಲ್ಲಿ 1 ಸರಿ, 2 ಸರಿ, 1-2 ಸರಿ 2 ತಪ್ಪು ಅಂತ ಕೊಟ್ಟಿದ್ರು. ಈ ಒಂದು ಪ್ರಶ್ನೆಗೆ 1 ಮತ್ತು 2 ಹೇಳಿಕೆಗಳು ಏನಂದ್ರೆ ಸರಿಯಾದ ಉತ್ತರ ಆಗಿವೆ. ಮೂಲಭೂತ ಹಕ್ಕುಗಳು ಏನಪ್ಪಾ ಅಂತಂದ್ರೆ ಸರ್ಕಾರ ಏನು ಮಾಡಬಾರದು ಅಂತ ಅಂದ್ರೆ ನಕಾರಾತ್ಮಕ ವಿಷಯವನ್ನು ಹೇಳ್ತದ. ಇಲ್ಲಿ ಅದೇ ರೀತಿಯಾಗಿ ರಾಜ್ಯ ನಿರ್ದೇಶಕ ತತ್ವಗಳು ಏನ್ ಹೇಳ್ತಪ್ಪ ಅಂತಂದ್ರ ಸರ್ಕಾರ ಜನರಿಗಾಗಿ ಏನ್ ಮಾಡ್ಬೇಕಂತ ಒಂದು ಸಕಾರಾತ್ಮಕ ಒಂದು ನಿರ್ದೇಶನ ನೀಡೋದು ಯಾವ್ದಪ್ಪ ಅಂತಂದ್ರೆ DPSP ಅಂತ ನಾವು ಹೇಳ್ತೀವಿ. ಓಕೆ, ಅದಕ್ಕಾಗಿ 2 ಸರಿಯಾಗಿದ್ವು. ನೆಕ್ಸ್ಟ್ DPSPಗಳ ಬಗ್ಗೆಯನ್ನ ಹೇಳಿಕೆಗಳು ಕೊಟ್ಟಿದ್ದಾರೆ ನೋಡ್ರಿ. ಅಂದ್ರೆ ಯಾವ ವ್ಯಕ್ತಿಗಳು ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಏನೇನು ಒಂದು ವ್ಯಾಖ್ಯಾನ ನೀಡಿದ್ದಾರೆ ಅಂತ ಗೊತ್ತಿರ್ಬೇಕಾಗ್ತದ. ಅದರ ಬಗ್ಗೆ ಕೊಟ್ಟಿದ್ದಾರೆ ಇಲ್ಲಿ. ಮೊದಲ ಒಂದು ಹೇಳಿಕೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇವುಗಳನ್ನು ಸಂವಿಧಾನದ ನವೀನ ಲಕ್ಷಣಗಳು ಎಂದರು ಅಂತ ಕೊಟ್ಟಿದ್ದಾರೆ. ಇದೇನಪ್ಪಾ ಅಂತಂದ್ರೆ ಈ ಒಂದು ಹೇಳಿಕೆ ಸರಿಯಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ನವೀನ ಲಕ್ಷಣ ಎಂಬುದು ಸರಿಯಾಗಿದೆ ನೋಡಿ. ನೆಕ್ಸ್ಟ್ KT ಶಾ ಅವರನ್ನು ಇದನ್ನು ಬ್ಯಾಂಕಿನ ಅನುಕೂಲಕ್ಕೆ ತಕ್ಕಂತೆ ಪಾವತಿಸುವಂತ ಚೆಕ್ ಎಂದು ಟೀಕಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಕೂಡ
ಸರಿ ನೋಡಿ. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಸಿ 1 ಮತ್ತು 2 ಹೇಳಿಕೆಗಳು ಏನಪ್ಪಾ ಅಂತಂದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿ ನೋಡಿ. ಯಾರ್ಯಾರ ವ್ಯಕ್ತಿಗಳು ಏನೇನು ವ್ಯಾಖ್ಯೆಗಳು ಏನಿದ್ದಾರೆ ಅಂತ ನಮ್ಗೆ ಗೊತ್ತಿರ್ಬೇಕಾಗ್ತದ. ಓಕೆ, ಮೇಲಿನ 2 ಹೇಳಿಕೆಗಳು ಅತ್ಯಂತ ಪ್ರಸಿದ್ಧ ಉಲ್ಲೇಖಗಳಾಗಿವೆ ಅಂತಾನೆ ಹೇಳ್ಬೋದು ನೋಡ್ರಿ. ನ್ಯಾಯಾಲಯದಲ್ಲಿ ಪ್ರಶ್ನಿಸಲಾಗದ ಕಾರಣ ಕೆ.ಟಿ. ಶಾ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ಇದನ್ನು ಬ್ಯಾಂಕಿನ ಅನುಕೂಲಕ್ಕೆ ಬಿಟ್ಟ ಚೆಕ್ ಎಂದು ಒಂದು ವ್ಯಾಖ್ಯಾನವನ್ನು ನೀಡ್ತಾರೆ. ಅದೇ ರೀತಿಯಾಗಿ ನವೀನ ಲಕ್ಷಣ ಅಂತ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಹೇಳ್ತಾರೆ ನೋಡ್ರಿ ಈ ಒಂದು DPSPಗೆ. ನೆಕ್ಸ್ಟ್ 39B ಮತ್ತು 39C ವಿಧಿಗಳ ಕುರಿತು ಕೊಟ್ಟಿದ್ದಾರೆ. ಮೊದಲ ಒಂದು ಹೇಳಿಕೆ, ಇವುಗಳು ಭೌತಿಕ ಸಂಪನ್ಮೂಲಗಳ ಸಮಾನ ಹಂಚಿಕೆ ಮತ್ತು ಸಂಪತ್ತಿನ ಕೇಂದ್ರೀಕರಣವನ್ನು ತಡೆಯುವಂತ ಬಗ್ಗೆ ತಿಳಿಸಿದೆ ಅಂತ ಕೊಟ್ಟಿದ್ದಾರೆ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, 31C ವಿಧಿಯ ಅಡಿಯಲ್ಲಿ ಇವುಗಳನ್ನು ಜಾರಿಗೊಳಿಸುವಾಗ 14 ಮತ್ತು 19ನೇ ಮೂಲಭೂತ ಹಕ್ಕುಗಳನ್ನು ಉಲ್ಲೇಖಿಸಬಹುದು ಅಂತ ಕೊಟ್ಟಿದ್ದಾರೆ. 1 ಸರಿ 2 ಸರಿ 1 ಸರಿ 2 ತಪ್ಪ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ನೋಡಿದ್ರೆ 1 ಮತ್ತು 2 ಹೇಳಿಕೆಗಳು ಏನಂದ್ರೆ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ತೀವಿ. 25ನೇ ತಿದ್ದುಪಡಿ ಮಾಡ್ತಾರ, ಅದ್ರ ಮೂಲಕ ಏನಪ್ಪಾ ಅಂತಂದ್ರೆ 31C ಅನ್ನು ಸೇರ್ಪಡೆ ಮಾಡ್ತಾರೆ ನೋಡಿ. 31C ಇಲ್ಲಿ 39B ಮತ್ತು 39C ಸಮಾಜವಾದಿ ತತ್ವಗಳನ್ನು ಜಾರಿಗೆ ತರುವಾಗ ಸಮಾನತೆ ಹಕ್ಕು ಆಗಿರುವಂತ 14ನೇ ವಿಧಿ ಆಗಿರ್ಬೋದು, ಅದೇ ರೀತಿಯಾಗಿ ಸ್ವಾತಂತ್ರ್ಯ ಹಕ್ಕು ಆಗಿರುವಂತ 19ನೇ ವಿಧಿ ಏನಪ್ಪಾ ಅಂತಂದ್ರೆ ಅಡ್ಡಿಪಡಿಸೋದಿಲ್ಲ ಈ ಒಂದು 39, 39B ಮತ್ತು C ಗಳಿಗೆ. ನೆಕ್ಸ್ಟ್ 51ನೇ ವಿಧಿಯ ಬಗ್ಗೆ ಕೊಟ್ಟಿದ್ದಾರೆ. ಮೊದಲ ಹೇಳಿಕೆ, ಇದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಉತ್ತೇಜಿಸುವ ಬಗ್ಗೆ ತಿಳಿಸಿದ ಕೊಟ್ಟಿದ್ದಾರೆ. 51ನೇ ವಿಧಿ ಇದೇನು ಹೇಳಿದ್ರೆ ಸರಿಯಾದ ಉತ್ತರ. ಒಂದನೇ ಒಂದು ಹೇಳಿಕೆ ಸರಿಯಾಗಿದೆ. 51ನೇ ವಿಧಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಬಗ್ಗೆ ತಿಳಿಸ್ತದ. ಎರಡನೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನೋಡ್ರಿ, ಈ ಒಂದು ವಿಧಿಯನ್ನು ಸಂವಿಧಾನದ 4ನೇ ಎ ಭಾಗದಲ್ಲಿ ಸೇರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದೇನಪ್ಪ ಅಂತಂದ್ರೆ ತಪ್ಪಾಗಿದೆ. ಯಾಕಪ್ಪ ಅಂತಂದ್ರೆ 4ನೇ ಎ ಭಾಗದಲ್ಲಿ ಮೂಲಭೂತ ಕರ್ತವ್ಯ ಬಳತಾವ ಅಂತ ನಿಮಗೂ ಗೊತ್ತಿದ್ದಾರೆ. ಮೂಲಭೂತ ಕರ್ತವ್ಯಗಳು 4ನೇ ಎ ಭಾಗದಲ್ಲಿ ಕಂಡು ಬರ್ತಾವ. ಓಕೆ, ಇದು 51ನೇ ವಿಧಿಗೆ ಸಂಬಂಧಿಸಿದೆ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ. 1 ಸರಿ 2 ಸರಿ 1 ಸರಿ 2 ತಪ್ಪಂತ ಕೊಟ್ಟಿದ್ರೆ ಕೇವಲ 1 ಮಾತ್ರ ಸರಿ ನೋಡಿ ಸ್ನೇಹಿತರ, ಕೇವಲ 1 ಮಾತ್ರ ಸರಿಯಾಗಿದೆ ಈ ಒಂದು ಪ್ರಶ್ನೆಗೆ. 51ನೇ ವಿಧಿಯು ವಿದೇಶಾಂಗ ನೀತಿಗೆ ಸಂಬಂಧಿಸಿದಾಗಿದೆ, ಅಂತಾರಾಷ್ಟ್ರೀಯ ಶಾಂತಿಯನ್ನು ಕಾಪಾಡೋದ ಹೇಳ್ತದೆ. ಇಲ್ಲಿ 4ನೇ ಎ ಭಾಗದಲ್ಲಿ DPSPಗಳ ಕುರಿತು ಕೊಟ್ಟಿದ್ರು. 4ನೇ ಎ ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡು ಬರ್ತವೆ. ನೆಕ್ಸ್ಟ್ 48ನೇ ವಿಧಿಯ ಒಂದು ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ, ಹಸು ಹತ್ಯೆ ನಿಷೇಧ ಬಗ್ಗೆ ಕೊಟ್ಟಿದ್ದಾರೆ. ಮೊದಲನೇ ಒಂದು ಹೇಳಿಕೆ, ಇದು ಹಸುಗಳನ್ನು, ಕರುಗಳನ್ನು ಮತ್ತು ಇತರ ಹಾಲು ಕೊಡುವಂತ ಪ್ರಾಣಿಗಳ ಹತ್ಯೆಯನ್ನು ನಿಷೇಧಿಸಿದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾಗಿದೆ 48ನೇ ವಿಧಿ ಬಗ್ಗೆ. ಎರಡನೇ ಒಂದು ಕೊಟ್ಟಿದ್ದಾರೆ, ಇದು ಗಾಂಧಿವಾದಿಗಳ ತತ್ವ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಇದೇನಪ್ಪ ಅಂತಂದ್ರೆ ಇದು ಕೂಡ ಸರಿಯಾಗಿದೆ ನೋಡಿ, ಗಾಂಧಿವಾದಿ ತತ್ವಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತದೆ. ಓಕೆ, 1 ಸರಿ 2 ಸರಿ 2 ಸರಿ 2 ತಪ್ಪ ಕೊಟ್ಟು ಈ ಒಂದು ಪ್ರಶ್ನೆಗೆ 1 ಮತ್ತು 2 ಸರಿಯಾಗಿದೆ ನೋಡಿ. ಪಶು ಸಂಗೋಪನೆಯನ್ನು ವೈಜ್ಞಾನಿಕವಾಗಿ ಅಭಿವೃದ್ಧಿಪಡಿಸುವುದು ಮತ್ತು ಗೋಹತ್ಯೆಯನ್ನು ನಿಷೇಧಿಸುವುದು 48ನೇ ವಿಧಿಯಲ್ಲಿ ಗುರಿಯಾಗಿದೆ ನೋಡಿ. ಇದು ಗಾಂಧೀಜಿಯವರ ಒಂದು ತತ್ವದ ಆಧಾರದ ಮೇಲೆ ಇರ್ತದ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಹಳೆಯ ಮತ್ತು 1 ಲೈನರ್ ಪ್ರಶ್ನೆಗಳು ಇರ್ತಾವ ನೋಡ್ರಿ. ಸ್ಟೇಟ್ ಪ್ರಶ್ನೆಗಳು, ಡೈರೆಕ್ಟ್ ಕ್ವಶನ್ ಅಂತ ಹೇಳ್ಬೋದು ನೋಡ್ರಿ. ಪ್ರಶ್ನೆ ಬಂದಿದೆ, ಭಾರತದ ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಭಾರತದ ಯಾವ ಒಂದು ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಳವಡಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ನಿಮಗ್ ಗೊತ್ತಿರುವಾಗ ರಾಜ್ಯ ನಿರ್ದೇಶಕ ತತ್ವಗಳು ಎಲ್ಲಿದ್ದಾವೆ? ಸಂವಿಧಾನದ ಭಾಗ 4ನೇ ಭಾಗದಲ್ಲಿ ಕಂಡು ಬರ್ತವೆ. ಓಕೆ, ಭಾಗ 4 ಪಾರ್ಟ್ 4 ಆಪ್ಷನ್ಸ್ ಬಿ ಸರಿಯಾದ ನೋಡ್ರಿ. ಸಂವಿಧಾನದ 4ನೇ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಕಂಡು ಬರ್ತವೆ, DPSP ಅಂತ ಹೇಳ್ತೀವಿ. 3ನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳು ಕಂಡು ಬರ್ತವೆ. 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳು ಕಂಡು ಬರ್ತವೆ. ನೆಕ್ಸ್ಟ್, ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಯಾವ ವಿಧಿಯಲ್ಲಿ ವಿಧೇಯಗಳ ಒಂದು ವ್ಯಾಪ್ತಿಗೆ ಬರ್ತವೆ ಅಂತ ಕೊಟ್ಟಿದ್ದಾರೆ. ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳ ಒಂದು ವಿಧಿಗಳು ಎಲ್ಲಿಂದ ಎಲ್ಲಿವರೆಗೆ ಅಂತ ಕೊಟ್ಟಿದ್ದಾರೆ. ಡೈರೆಕ್ಟ್ ಕ್ವಶನ್, ಇದು ಹಳೆಯ ಪ್ರಶ್ನೆ ಪತ್ರಿಕೆಯ ಕ್ವಶನ್ ಆಗಿದೆ. ಈ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಕ್ವಶನ್ ನಂಬರ್ 2 ಅಂತ ಹಾಕಿ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತಾರಂತ. ನೋಡ್ರಿ, ಇದು ಡೈರೆಕ್ಟ್ ಕ್ವಶನ್ ಆಗಿದೆ ನೋಡ್ರಿ, ಇದು ಮಿಸ್ ಮಾಡ್ಬೇಡ್ರಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದು ನೋಡಿ, ರಾಜ್ಯ ನಿರ್ದೇಶಕ ತತ್ವಗಳ ಪರಿಕಲ್ಪನೆಯನ್ನು ಭಾರತದ ಯಾವ ದೇಶದ ಒಂದು ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂತ ಕೊಟ್ಟಿದ್ದಾರೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು
ಯಾವ ದೇಶದಿಂದ ಎರವಲು ಪಡೆದ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬ್ರಿಟನ್, ಅಮೆರಿಕ, ರಷ್ಯಾ, ಐರ್ಲೆಂಡ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಐರ್ಲೆಂಡ್ ನೋಡಿ. ಐರ್ಲೆಂಡ್ ದೇಶದಿಂದ DPSP ಅನ್ನು ಎರವಲು ಪಡೆಯಲಾಗಿದೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿ ಅಂತ ನಾವು ಕರಿತೇವೆ. ಸಂವಿಧಾನದ ಒಂದು ಆರ್ಟಿಕಲ್ 45ರಿಂದ ಈ ಒಂದು ತತ್ವಗಳನ್ನು ಎರವಲು ಪಡೆಯಲಾಗಿದೆ ನೋಡಿ. ಐರ್ಲೆಂಡ್ ದೇಶವು ಇದನ್ನು ಸ್ಪೇನ್ ದೇಶದಿಂದ ಒಂದು ಸಂವಿಧಾನದ ಒಂದು ಕಾಪಿ ಮಾಡಿರ್ತದೆ ನೋಡಿ. ಐರ್ಲೆಂಡ್ ದೇಶ ಯಾವ ದೇಶದಿಂದ ಪಡೆದಿದೆ ಅಂದ್ರೆ ಸ್ಪೇನ್ ದೇಶದಿಂದ ಒಂದು ಸಂವಿಧಾನದ ಒಂದು ಕಾಪಿ ಮಾಡಿದೆ ಅಂತ ಹೇಳ್ಬೋದು. ಅದರಿಂದ ಐರ್ಲೆಂಡ್ ದೇಶದಿಂದ ನಮ್ಮ ಭಾರತ ದೇಶ DPSP ಅನ್ನು ಪಡೆದುಕೊಂಡು. ನೆಕ್ಸ್ಟ್, ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹಿಸಲು ತಿಳಿಸುವಂತ ವಿಧಿ ಯಾವುದಂತ ಕೊಟ್ಟಿದ್ದಾರೆ. ಓಕೆ, ಕಾಟನ್ ಇಂಡಸ್ಟ್ರಿಯಲ್ಲಿ ಅಂದ್ರೆ ಪ್ರೋತ್ಸಾಹ ನೀಡಲು ತಿಳಿಸುವಂತ ವಿಧಿ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 43ನೇ ವಿಧಿ. 43ನೇ ವಿಧಿ ಏನ್ ಹೇಳ್ತದೆ? ಗ್ರಾಮೀಣ ಗುಡಿ ಕೈಗಾರಿಕೆಗಳ ಬಗ್ಗೆ ಸಂಬಂಧಿಸಿದೆ. 43ನೇ ವಿಧಿಯು ಕಾರ್ಮಿಕರಿಗೆ ಯೋಗ್ಯ ಜೀವನ ಮಟ್ಟವನ್ನು ಕಲ್ಪಿಸುವುದು ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಗುಡಿ ಕೈಗಾರಿಕೆಗಳನ್ನು ಉತ್ತೇಜಿಸುವಂತ ಗಾಂಧಿವಾದ ತತ್ವದ ಬಗ್ಗೆ ಮಾಹಿತಿಯನ್ನು ಹೇಳ್ತದೆ. ನೆಕ್ಸ್ಟ್, ಕಾರ್ಮಿಕರಿಗೆ ನ್ಯಾಯಯುತ ಕೆಲಸ ಪರಿಸ್ಥಿತಿ, ಹೆರಿಗೆ ಸೌಲಭ್ಯ ಮತ್ತು ಒದಗಿಸುವುದು ಯಾವ ವಿಧಿಯಲ್ಲಿ ಹೇಳಲಾಗಿದೆ ಅಂತ ಕೊಟ್ಟಿದ್ದಾರೆ. ಯಾವ ವಿಧಿಯ ಮೂಲಕ ಕಾರ್ಮಿಕರಿಗೆ ಈ ಒಂದು ಹೆರಿಗೆ ಸಮಯದಲ್ಲಿ ಸೌಲಭ್ಯ ನೀಡಲು, ಅದೇ ರೀತಿಯಾಗಿ ಕಾರ್ಮಿಕ ನ್ಯಾಯಯುತವಾದಂತ ಕೆಲಸ ಪರಿಸ್ಥಿತಿಯನ್ನು ಹೇಳಲು ತಿಳಿಸುವಂತ ವಿಧಿ ಯಾವ್ದಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ 42ನೇ ವಿಧಿ ನೋಡಿ, ಆಪ್ಷನ್ಸ್ ಬಿ. ಕೆಲಸದ ಸ್ಥಳಗಳಲ್ಲಿ ಮಾನವೀಯ ವಾತಾವರಣ ಕಲ್ಪಿಸುವುದು ಮತ್ತು ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ರಜೆ ಮತ್ತು ಸೌಲಭ್ಯಗಳನ್ನು ಒದಗಿಸುವುದು ರಾಜ್ಯದ ಒಂದು 42ನೇ ವಿಧಿಯಡಿಯಲ್ಲಿ ಕಂಡು ಬರ್ತದೆ. ಓಕೆ, 42ನೇ ವಿಧಿ ಏನ್ ಹೇಳ್ತಪ್ಪ ಅಂತಂದ್ರೆ ಒಂದು ಕಾರ್ಮಿಕರಿಗೆ ಹೆಲ್ಪ್ ಮಾಡಬೇಕು, ಉತ್ತಮವಾದಂತ ಅವರಿಗೆ ಹೆರಿಗೆ ಸಮಯದಲ್ಲಿ ರಜೆ ನೀಡಬೇಕ, ಉತ್ತಮವಾದಂತ ಒಂದು ಸೌಲಭ್ಯಗಳನ್ನು ನೀಡ್ಬೇಕಂತ 42ನೇ ವಿಧಿ ಹೇಳ್ತ ನೋಡ್ರಿ. ನೆಕ್ಸ್ಟ್, ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಕೆಲಸ ಸಮಾನ ವೇತನವನ್ನು ನೀಡಬೇಕೆಂದು ಯಾವ ವಿಧಿ ಹೇಳುತ್ತದೆ ಅಂತ ಕೊಟ್ಟಿದ್ದಾರೆ. ಸಮಾನ ಕೆಲಸ ಸಮಾನ ವೇತನ ಬಗ್ಗೆ ತಿಳಿಸುವಂತ ವಿಧಿ ಯಾವುದು? ಓಕೆ, ಸಮಾನ ಕೆಲಸ ಸಮಾನ ವೇತನ ಬಗ್ಗೆ ತಿಳಿಸುವಂತ ವಿಧಿ 39D ನೋಡಿ. 39 ಕ್ಲಾಸ್ ಡಿ ಯಲ್ಲಿ ಏನ್ ಬಂತು? ಸಮಾನ ವೇತನ ಸಮಾನ ಕೆಲಸದ ಬಗ್ಗೆ ಮಾಹಿತಿಯನ್ನು ಹೇಳುತ್ತದೆ. 39ನೇ ವಿಧಿಯು ಸಮಾಜವಾದಿ ತತ್ವ ಆಗಿದೆ ನೋಡಿ. ಇದು ಲಿಂಗ ಆಗಿರಬಹುದು ತಾರತಮ್ಯವಿಲ್ಲದೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಖಚಿತಪಡಿಸುವುದು ಸರ್ಕಾರಕ್ಕೆ ಸೂಚನೆ ನೀಡುತ್ತದೆ. 39D ವಿಧಿ. ನೆಕ್ಸ್ಟ್, ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳು ಸೇರಿಸಿ ಸಂವಿಧಾನದ ಆತ್ಮಸಾಕ್ಷಿ ಎಂದು ಹೇಳಿದಂತ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಓಕೆ, ಸಂವಿಧಾನದ ಒಂದು ಆತ್ಮಸಾಕ್ಷಿ ಅಂತ ಹೇಳಿದಂತ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ. ಇಲ್ಲಿ ಡಾಕ್ಟರ್ BR ಅಂಬೇಡ್ಕರ್, KM ಮುನ್ಷಿ ಮತ್ತು ಗ್ಯಾರ್ನ್ವಿಲೆ ಆಸ್ಟಿನ್, ಐವರ್ ಜೆನ್ನಿಂಗ್ಸ್ ಅಂತ ಇದೆ ನೋಡಿ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದ್ರೆ ಗ್ರಾನ್ವಿಲೆ ಆಸ್ಟಿನ್ ನೋಡಿ. ಇವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಮತ್ತು ಮೂಲಭೂತ ಹಕ್ಕುಗಳನ್ನು ಸೇರಿಸಿ ಸಂವಿಧಾನದ ಆತ್ಮಸಾಕ್ಷಿಗಳು ಅಂತ ಎಂದು ವ್ಯಾಖ್ಯಾನವನ್ನು ನುಡಿತಾರ ಜಾನ್ವಿನೆ ಆಸ್ಟಿನ್. ಓಕೆ, ಭಾಗ 3 ಭಾಗ 4ಗಳನ್ನು ಒಟ್ಟಾಗಿ ಸೇರಿಸಿ ಭಾರತ ಸಂವಿಧಾನದ ಆತ್ಮಸಾಕ್ಷಿ ಎಂದು ಬಣ್ಣಿಸಿದ್ದಾರೆ. ನೆಕ್ಸ್ಟ್, ರಾಷ್ಟ್ರೀಯ ಪ್ರಾಮುಖ್ಯತೆಯ ಒಂದು ಸ್ಮಾರಕಗಳು ಮತ್ತು ಐತಿಹಾಸಿಕ ಸ್ಥಳಗಳನ್ನು ರಕ್ಷಿಸುವಂತ ತಿಳಿಸುವಂತ ವಿಧಿ ಯಾವ್ದಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸ್ಮಾರಕಗಳಾಗಿರ್ಬೋದು ಅಥವಾ ಐತಿಹಾಸಿಕ ಒಂದು ಸ್ಥಳಗಳಾಗಿರ್ಬೋದು, ಇವುಗಳನ್ನು ರಕ್ಷಣೆ ನೀಡಲು ತಿಳಿಸುವಂತ ವಿಧಿ ಯಾವ್ದಂತ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ವಶನ್ ಆಗಿದೆ ನೋಡಿ. ಓಕೆ, ಅದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ 49ನೇ ವಿಧಿ. ಎಲ್ಲಿದೆ ನೋಡಿ, ಆಪ್ಷನ್ಸ್ ಬಿ ನಲ್ಲಿದೆ ನೋಡಿ. ಓಕೆ, 49ನೇ ವಿಧಿ. 49ನೇ ವಿಧಿ ಏನಪ್ಪಾ ಅಂತಂದ್ರೆ ಐತಿಹಾಸಿಕ ಸ್ಮಾರಕಗಳು ಮತ್ತು ಕಲಾತ್ಮಕ ಮೌಲ್ಯವುಳ್ಳ ಸ್ಮಾರಕ ಸ್ಥಳಗಳು ಮತ್ತು ವಸ್ತುಗಳನ್ನು ಹಾಳಾಗದಂತೆ ರಕ್ಷಿಸುವುದು ರಾಜ್ಯದ ಹೊಣೆ ಎಂದು ಹೇಳುತ್ತದೆ. 49ನೇ ವಿಧಿ. ನೆಕ್ಸ್ಟ್, ನಿರುದ್ಯೋಗ, ವೃದ್ಧಾಪ್ಯ ಮತ್ತು ಅನಾರೋಗ್ಯದ ಸಂದರ್ಭದಲ್ಲಿ ಕೆಲಸ ಮತ್ತು ಶಿಕ್ಷಣ ಮತ್ತು ಸಾರ್ವಜನಿಕ ನೆರವು ಪಡೆಯುವಂತ ಹಕ್ಕು ಯಾವ ವಿಧಿಯಲ್ಲಿ ಕಂಡು ಬರ್ತದೆ ಅಂತ ಕೊಟ್ಟಿದ್ದಾರೆ ನೋಡಿ. ಯಾವ ರೀತಿಯಾಗಿದೆ ಅಂತ ಕ್ವಶನ್ ನಿಮ್ಗೆ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ. ಇಂಪಾರ್ಟೆಂಟ್ ಆದಂತ ಪ್ರಶ್ನೆಗಳು ಮಿಸ್ ಮಾಡಕ್ ಹೋಗ್ಬೇಡ್ರಿ, ಕೊನೆವರೆಗೂ ನೋಡ್ರಿ. ಇನ್ನ ಒಂದಿಷ್ಟು ಬೇರೆ ಪ್ರಶ್ನೆಗಳು ಕೂಡ ಇದಾವೆ. ಓಕೆ, ಈ ಒಂದು ಪ್ರಶ್ನೆ ನಿಮಗಾಗಿ. ಓಕೆ, ಕ್ವಶನ್ ನಂಬರ್ 3 ಅಂತ ಹಾಕ್ರಿ. ಅಂದ್ರೆ ನಿರುದ್ಯೋಗ ಆಗಿರ್ಬೋದು, ವೃದ್ಧಾಪ್ಯ ಮತ್ತು ಅನಾರೋಗ್ಯದ ಸಂದರ್ಭದಲ್ಲಿ ಕೆಲಸ, ಶಿಕ್ಷಣ ಮತ್ತು ಸಾರ್ವಜನಿಕ ನೆರವು ಪಡೆಯುವುದು ಯಾವ ವಿಧಿಯಲ್ಲಿ ಕಂಡು ಬರ್ತದಂತ ಕೊಟ್ಟಿದ್ದಾರೆ. ಆ ಒಂದು ವಿಧಿಯನ್ನ ನೀವು ಏನ್ ಮಾಡ್ಬೇಕು, ಕಮೆಂಟ್ ಮೂಲಕ ಕ್ವಶನ್ ನಂಬರ್ 3 ಅಂತ ತಿಳಿಸ್ಬೇಕು.
ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಬಂದಿದೆ ನೋಡಿ. ಕೈಗಾರಿಕೆಗಳ ಆಡಳಿತ ಅಥವಾ ನಿರ್ವಹಣೆಯಲ್ಲಿ ಕಾರ್ಮಿಕರ ಭಾಗವಹಿಸುವಿಕೆಯನ್ನು ಖಚಿತಪಡಿಸುವಂತ ವಿಧಿ ಯಾವ್ದಂತ ಕೊಟ್ಟಿದ್ದಾರೆ. ಒಂದು ಕೈಗಾರಿಕಾ ಆಡಳಿತ ಅಥವಾ ನಿರ್ವಹಣೆ ಕಾರ್ಮಿಕರ ಭಾಗವಹಿಸ್ಕೋಬೇಕಂತ ಖಚಿತಪಡಿಸುವಂತ ವಿಧಿ ಯಾವ್ದಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆ ಸರಿಯಾದ ಉತ್ತರ 43 ನೋಡಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. 1976 ಏನ್ ಮಾಡ್ತಾರ ಅಂದ್ರೆ 42ನೇ ತಿದ್ದುಪಡಿ ಮಾಡಿ ಈ 43A ವಿಧಿಯನ್ನು ಸೇರ್ಪಡೆ ಮಾಡ್ತಾರ. 43A ಇದೇನ್ ಹೇಳ್ದಪ್ಪ ಅಂತಂದ್ರ ಕೈಗಾರಿಕೆಯಲ್ಲಿ ನಿರ್ವಹಣೆಯಲ್ಲಿ ಕಾರ್ಮಿಕರಿಗೂ ಕೂಡ ಪಾಲುದಾರಿಕೆ ನೀಡಲು ಕಾನೂನು ರೂಪಿಸ್ಬೇಕಂತ ಹೇಳ್ತದ. 43A ವಿಧಿ ನೋಡಿ ಸ್ನೇಹಿತರೆ. ಒಂದಿಷ್ಟು ಬೇರೆ ಪ್ರಶ್ನೆಗಳು ಬಂದಿವೆ. ವಿಧಿಗಳು ಮತ್ತು ಅವುಗಳ ಒಂದು ವಿಷಯಗಳ ಬಗ್ಗೆ ಕೊಟ್ಟಿದ್ದಾರೆ. 4ನೇ ವಿಧಿ, 44ನೇ ವಿಧಿ, 50ನೇ ವಿಧಿ, 51ನೇ ವಿಧಿ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಮೊದಲು ನಾವೇನಪ್ಪಾ ಅಂತಂದ್ರೆ ವಿಧಿ 44ನೇ ವಿಧಿ ಬಗ್ಗೆ ನೋಡೋಣ. ಅಂದ್ರೆ 44ನೇ ವಿಧಿ ಏನಪ್ಪ ಅಂತಂದ್ರೆ ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಹೇಳ್ತದ. ನಿಮ್ಗೆಲ್ರಿಗೂ ಗೊತ್ತದ. ಓಕೆ, ಇದು ಎಲ್ಲಿದ ನೋಡ್ರಿ. ಬಿಗ್ ಏನಪ್ಪಾ ಅಂತಂದ್ರೆ ಎರಡನೇದು. ಬಿಗ್ ಎರಡನೇದು ಎಲ್ಲಿದೆ ಅಂತ ನೋಡ್ರಿ. ಬಿಗ್ ಎರಡನೇದು ಇಲ್ಲಿದೆ. ಬಿಗ್ ಎರಡನೇದು ಇಲ್ಲೂ ಕೂಡ ಇದೆ. ಬಿಗ್ ಮೂರನೇದು ಇಲ್ಲಿದೆ. ಇದು ತಪ್ಪಾಗಿದೆ ನೋಡಿ. ಬಿಗೆ 4 ಇದೆ, ಇದು ಕೂಡ ತಪ್ಪು. ನೆಕ್ಸ್ಟ್ ಏನ್ ನೋಡ್ರ 4ನೇ ಒಂದು ವಿಧಿ ಏನಪ್ಪಾ ಅಂತಂದ್ರೆ ಇದ್ರ ಬಗ್ಗೆ ಕೂಡ ಹೇಳಿದೆ ನಾನು. ಏನು 4ನೇ ವಿಧಿ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದೆ. ಓಕೆ, 4ನೇದು 3. ಮೂರನೇದು ನೋಡ್ರಿ. ಮೂರನೇದು ಇಲ್ಲಿದೆ. 1ನೇದು ಇದೆ, ಇದು ತಪ್ಪು. ಓಕೆ, ಆಪ್ಷನ್ ಸಿ ಏನಪ್ಪಾ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ಓಕೆ, 50 ವಿಧಿ ಏನಪ್ಪಾ ಅಂತಂದ್ರೆ ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಏನಪ್ಪಾ ಅಂತಂದ್ರೆ 51ನೇ ವಿಧಿ ಆಗ್ತದ. ಇಲ್ಲಿ ಸಿ ಏನಂದ್ರೆ 4ನೇದು ಕಾರ್ಯಾಂಗದಿಂದ ನ್ಯಾಯಾಂಗ ಪ್ರತ್ಯೇಕ 50ನೇ ವಿಧಿ ಅಂತ ಕೊಟ್ಟಿದ್ದಾರೆ. 51ನೇ ವಿಧಿ ಅಂತಾರಾಷ್ಟ್ರೀಯ ಮತ್ತು ಶಾಂತಿ ಭದ್ರತೆ. ಓಕೆ, ಸರಿಯಾಗಿದೆ. ಕಾರ್ಯಾಂಗದಿಂದ ನ್ಯಾಯಾಂಗವನ್ನು ಪ್ರತ್ಯೇಕಿಸುವುದು 50ನೇ ವಿಧಿ ಆಗಿದೆ ನೋಡ್ರಿ. 51 ಅಂತ ಮಾಡಿದ್ದೆ. 51ನೇ ವಿಧಿ ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಬಗ್ಗೆ ಹೇಳ್ತದೆ. ಹಾಗೆ ಇದರ ಮಾಹಿತಿ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ನೋಡ್ಕೊಡ್ರಿ. ನೆಕ್ಸ್ಟ್ ತಿದ್ದುಪಡಿಗಳು ಮತ್ತು ಸೇರ್ಪಡೆ ಆದಂತಹ ವಿಧಿಗಳ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. ಮೊದಲನೇ ಒಂದು 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಏನಪ್ಪಾ ಅಂತಂದ್ರೆ 39A, 43A, 48 ಏನನ್ನು ಸೇರ್ಪಡೆ ಮಾಡುತ್ತೆ. ಅಂದ್ರೆ 1ನೇದು ಏನಪ್ಪಾ ಅಂತಂದ್ರೆ 4ನೇದು. 1ನೇದು ಇದೆ ತಪ್ಪು. 4ನೇದು ಇದೆ. 3ನೇದು ಇದು ತಪ್ಪು. 4ನೇದು ಇದೆ, ಇದು ಕೂಡ ಇದೆ. ನೆಕ್ಸ್ಟ್ 44ನೇ ತಿದ್ದುಪಡಿ ಕೊಟ್ಟಿದ್ದಾರೆ. 44ನೇ ತಿದ್ದುಪಡಿ ಏನಪ್ಪಾ ಅಂತಂದ್ರೆ ನೋಡೋಣ ಏನ್ ಮಾಡೋದು. 44ನೇ ತಿದ್ದುಪಡಿ 38 ಕ್ಲಾಸ್ 2 ಅಸಮಾನತೆ ಕಡಿತವನ್ನು ಸೇರ್ಪಡೆ ಮಾಡುತ್ತಾರೆ. ಓಕೆ, ಇದು ಬಿ ಏನಪ್ಪಾ ಅಂತ ಮೂರನೇದು. ಬಿ ಮೂರನೇದು ಇಲ್ಲಿ 2 ಇದೆ, ತಪ್ಪು. ಇಲ್ಲಿ 3 ಇದೆ ನೋಡಿ, ಇದು ಕರೆಕ್ಟ್. ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ನೋಡಿ. 86ನೇ ತಿದ್ದುಪಡಿ ಏನಪ್ಪಾ ಅಂತಂದ್ರೆ ಈ ಒಂದು ಬಾಲ್ಯದ ಆರೈಕೆ ಬಗ್ಗೆ ತಿಳಿಸ್ತದ. 97ನೇ ತಿದ್ದುಪಡಿ 43 ಬಿ ಅನ್ನು ತಿಳಿಸ್ತದ. ಸಹಕಾರಿ ಸಂಘಗಳ ಬಗ್ಗೆ ತಿದ್ದುಪಡಿ ಮಾಡಲಾಗುತ್ತದೆ. 97ನೇ ತಿದ್ದುಪಡಿ ಸಹಕಾರಿ ಸಂಘಗಳ ಬಗ್ಗೆ ಸಂಬಂಧಿಸಿದೆ. ಓಕೆ, ಇದರ ಬಗ್ಗೆ ಸಂಬಂಧಿಸಿದಂತ ಮಾಹಿತಿ ಇದೆ ನೋಡಿ ಸ್ನೇಹಿತರೆ, ನೋಡ್ಕೊಳ್ರಿ. ಓಕೆ, ನೆಕ್ಸ್ಟ್ ವಿಧಿಗಳು ಮತ್ತು ವರ್ಗೀಕರಣ ಬಗ್ಗೆ ಕೊಟ್ಟಿದ್ದಾರೆ. ಓಕೆ, ಮೊದಲನೇ ಒಂದು ಕೊಟ್ಟಿದ್ದಾರೆ ನೋಡ್ರಿ ವಿಧಿ. 39ನೇ ವಿಧಿ ಸಂಪತ್ತಿನ ಸಮಾನ ಹಂಚಿಕೆ ಕೊಟ್ಟಿದ್ದಾರೆ. ಇದು ಏನಪ್ಪಾ ಅಂತಂದ್ರೆ ಇದೊಂದು ಸಮಾಜವಾದಿ ತತ್ವ ಆಗ್ತದ. ನೆಕ್ಸ್ಟ್ 40ನೇ ಒಂದು ವಿಧಿ ಗ್ರಾಮ ಪಂಚಾಯತಿ ಇದಕ್ಕೆ ಸಂಬಂಧಿಸಿದೆ. ಇದೇನಪ್ಪಾ ಅಂತಂದ್ರೆ ಗಾಂಧಿ ತತ್ವಕ್ಕೆ ಸಂಬಂಧಿಸಿದೆ. ಓಕೆ, 4ನೇದು ಇಲ್ಲಿ 3ನೇದು 4ನೇದು 2 ಗಾಂಧಿ ತತ್ವ ಇದೆ, ಅದಕ್ಕಾಗಿ ನೋಡೋಣ ಅದ್ರದ್ದು. ನೆಕ್ಸ್ಟ್ 44ನೇ ಒಂದು ವಿಧಿ ಬಗ್ಗೆ ಕೊಟ್ಟಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ 44ನೇ ವಿಧಿ. ಇದೇನಪ್ಪಾ ಅಂತಂದ್ರೆ ಇದೊಂದು ಉದಾರವಾದಿ ತತ್ವ ಆಗಿದೆ. 3ನೇದು ಸಿ ಏನಪ್ಪಾ ಅಂತಂದ್ರೆ 1ನೇದು ಎಲ್ಲಿ ನೋಡಿ. ಸಿ 1ನೇದು ಇಲ್ಲಿದೆ. ಸಿ ಇಲ್ಲಿ 2ನೇದು ಇದು ತಪ್ಪು. ಸಿ 4ನೇದು ಇದು ತಪ್ಪು. ಸಿ 4ನೇದು ಇದೆ, ಇದು ಕೂಡ ತಪ್ಪು. ಆಪ್ಷನ್ ಸಿ ಏನಪ್ಪಾ ಅಂತಂದ್ರಕ್ಕೆ ಸರಿಯಾದ ಉತ್ತರ ಇದೆ ನೋಡ್ರಿ. ಓಕೆ, ಬಿ ಏನಾಗುತ್ತೆ ಅಂದ್ರೆ 3ನೇದು ಆಗುತ್ತೆ ಗಾಂಧಿವಾದ ತತ್ವ. ಗೋ ಹತ್ಯೆ ಏನಪ್ಪಾ ಇದೊಂದು ಕೂಡ ಗಾಂಧಿವಾದ ತತ್ವ ಆಗಿದೆ. ಓಕೆ, ಇಲ್ಲಿ ಕೂಡ ಅದರ ಬಗ್ಗೆ ಕೊಟ್ಟಿದ್ದಾರೆ ನೋಡ್ರಿ. 39ನೇ ವಿಧಿ ಸಮಾಜವಾದಿ ಆಗಿದೆ. 4ನೇ ವಿಧಿ ಗಾಂಧಿವಾದಿ. 44ನೇ ವಿಧಿ ಉದಾರವಾದಿ. ಅದೇ ರೀತಿಗೆ 48ನೇ ವಿಧಿ ಗಾಂಧಿವಾದಿ ತತ್ವ ಆಗಿವೆ. ನೆಕ್ಸ್ಟ್ DPSP ಬಗ್ಗೆ ಉಲ್ಲೇಖಗಳು ಮತ್ತು ಹೇಳಿದಂತ ವ್ಯಕ್ತಿಗಳು. ಇದು ವೆರಿ ಇಂಪಾರ್ಟೆಂಟ್ ಆಗಿದೆ ನೋಡಿ. ಓಕೆ, ನೋಟ್ಸ್ ಅಲ್ಲಿ ಬರ್ಕೊಂತಾರಂದ್ರೆ ಬರ್ಕೋಬಹುದು. ಯಾಕಪ್ಪ ಅಂತಂದ್ರೆ ಇಂಪಾರ್ಟೆಂಟ್ ಆಗಿದೆ. ವ್ಯಾಖ್ಯಾನಗಳ ಬಗ್ಗೆ ಯಾವ ವ್ಯಕ್ತಿ ಏನೇನಂತ ಹೇಳಿದ. ಮೊದಲದ್ದು ನವೀನ ಲಕ್ಷಣಗಳು ಅಂತ ಹೇಳಿದಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಗೊತ್ತಿದೆ ಆಲ್ರೆಡಿ. ಇದು ಏನಪ್ಪಾ ಅಂತಂದ್ರೆ ನವೀನ ಲಕ್ಷಣಗಳು. ಓಕೆ, ನವೀನ
ನವೀನ ಲಕ್ಷಣಗಳು ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾವು ಆಲ್ರೆಡಿ ನೋಡಿದೀವಿ. ನವೀನ ಲಕ್ಷಣ ಅಂದ್ರೆ ಏನಪ್ಪಾ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರ. ನವೀನ ಲಕ್ಷಣಗಳು ರಾಜ್ಯ ನಿರ್ದೇಶಕ ತತ್ವಗಳು. ಓಕೆ, ಇದು ಯಾರು ಹೇಳ್ತಾರೆ? ಡಾಕ್ಟರ್ BR ಅಂಬೇಡ್ಕರ್. ಮೂರನೇದು ನೋಡ್ರಿ, ಮೂರನೇದು ಎಲ್ಲಿದೆ? ನಾಲ್ಕನೇದು ಇದು ತಪ್ಪು. ಮೂರನೇದು ಇದೆ, ಮೂರನೇದು ಇಲ್ಲಿ ಕೂಡ ಇದೆ. ಒಂದನೇದು ಇದೆ, ಡಿ ಕೂಡ ತಪ್ಪಿದೆ. ನೆಕ್ಸ್ಟ್, ಬ್ಯಾಂಕಿನ ಚೆಕ್ ಎಂದು ಹೇಳಿದವರು ಯಾರಂತ ಕೊಟ್ಟಿದ್ದಾರೆ? ಬ್ಯಾಂಕಿನ ಒಂದು ಚೆಕ್ ಹೇಳಿದಂತ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ? ಇದ್ಯಾರಪ್ಪ ಅಂತಂದ್ರೆ KT ಶಾ ಅವ್ರು ಹೇಳ್ತಾರ. ಬ್ಯಾಂಕಿನ ಚೆಕ್ ಅಂತ ಹೇಳಿದ ಯಾರು ಹೇಳ್ತಾರ? KT ಶಾ ಅವ್ರು ಹೇಳ್ತಾರೆ. ಇಲ್ಲಿ ಬಿ ನಾಲ್ಕನೇದು ಇಲ್ಲಿದೆ, ಬಿ ಒಂದನೇದಿದೆ, ಇದು ಕೂಡ ತಪ್ಪಿದೆ ನೋಡಿ. ಆಪ್ಷನ್ಸ್ ಬಿ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ಆಗಿದೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್, ಸಂವಿಧಾನದ ಆತ್ಮಸಾಕ್ಷಿ ಎಂದು ಹೇಳಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಗ್ರಾನಿವಿಲೆ ಆಸ್ಟಿನ್ ಅವರು ಹೇಳ್ತಾರೆ ನೋಡಿ. ನೆಕ್ಸ್ಟ್, ಭಾವನೆಗಳ ಒಂದು ಕಸದ ಬುಟ್ಟಿ ಅಂತ ಹೇಳಿದವರು TT ಕೃಷ್ಣಾಚಾರ್ಯ ಅವರು ಹೇಳ್ತಾರೆ. ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದಂತ ವ್ಯಾಖ್ಯಾನಗಳ ಬಗ್ಗೆ ಇದೆ ನೋಡ್ರಿ. ಓಕೆ, ಗುರುತು ಮಾಡ್ಕೊಳ್ರಿ. ಇದ್ರ ಬಗ್ಗೆ ಮಾಹಿತಿ ಇದೆ, ನೋಡ್ಕೊಳ್ರಿ ಸ್ನೇಹಿತರೆ. ನೆಕ್ಸ್ಟ್, ಕೊನೆ ಪ್ರಶ್ನೆ ಇದೆ ನೋಡಿ. ಕೊನೆ ಪ್ರಶ್ನೆ ನಿಮಗಾಗಿ ಕ್ವಶನ್ ನಂಬರ್ 4 ಅಂತ ಹಾಕಿ ಈ ಒಂದು ಪ್ರಶ್ನೆ ಉತ್ತರ ಹೇಳ್ಬೇಕಾತ್ ನೋಡ್ರಿ. ವಿಧಿ 39A, ವಿಧಿ 48A ವಿಧಿ, 47ನೇ ವಿಧಿ, 46ನೇ ವಿಧಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಟ್ಟಿ ಬಿ ನಲ್ಲಿ ಪೌಷ್ಟಿಕಾಂಶ ಮತ್ತು ಸಾರ್ವಜನಿಕ ಆರೋಗ್ಯ, SC/ST ದುರ್ಬಲ ವರ್ಗದವರ ಶೈಕ್ಷಣಿಕ ಹಿತಾಸಕ್ತಿ, ಉಚಿತ ಕಾನೂನು ನೆರವು, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಏನಪ್ಪಾ ಅಂತಂದ್ರೆ ನೀವು ಹೊಂದಿಸಿ ಬರೆದಗೆಸಿಂದ ಏನ್ ಬಂದ್ರೆ ಕಮೆಂಟ್ ಮಾಡ್ಬೇಕಾಗ್ತದೆ. ಯಾವ್ದು ಉತ್ತರ ಸರಿ ಇದೆ ಅಂತ ಕಮೆಂಟ್ ಮಾಡ್ಬೇಕಾಗ್ತದೆ. ಕ್ವಶನ್ ನಂಬರ್ 4 ಅಂತ ಹಾಕ್ರಿ. ಓಕೆ, ರಾಜ್ಯ ನಿರ್ದೇಶಕ ತತ್ವಕ್ಕೆ ಸಂಬಂಧಿಸಿದಂತ ಚಾಪ್ಟರ್ ವೈಸ್ ಕ್ಲಾಸ್ ನಲ್ಲಿ ಪ್ರಮುಖವಾದಂತ ಪ್ರಶ್ನೆ ಆಗಿದ್ವು. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ವಲ್ಪ ಮೇಲ್ಗಡೆ ಕುಂತಿದ್ರಿಂದ ಗಾಳಿ ಜಾಸ್ತಿ ಬೀಸ್ತಿದೆ. ಏನಾದ್ರು ವಾಯ್ಸಲ್ಲಿ ಯಾಕೋ ಬಂದ್ರು ಕೂಡ ಸ್ವಲ್ಪ ಅನುಸರಿಸ್ರಿ. ಓಕೆ, ನಿಮಗಾಗಿ ಒಂದು ಚಿಕ್ಕ ವಿಡಿಯೋ ಅಂತ ಅನ್ಕೊಂತೀನಿ. ಇದು ಪ್ರಮುಖವಾದಂತ ವಿಡಿಯೋ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಇದೇ ರೀತಿಯಾಗಿ. ಇನ್ನೂ ಹೆಚ್ಚಿನ ಒಂದು ವಿಡಿಯೋನ ಮಾಡೋಣ. ಟೇಕ್ ಕೇರ್, ಬೈ ಸ್ನೇಹಿತರೆ. ಪರೀಕ್ಷೆಗೆ ಸಿದ್ಧತೆ ನಡೆಸೋಣ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬೈ.